ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್. ಇವತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಮಾರ್ನಿಂಗಿಗೆ ಸಿಂಪಲಾಗಿ ಒಂದು ಫ್ರೈಡ್ ರೈಸ್ನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಸಿಂಪಲಾಗಿ ಈ ಥರ ಈಸಿಯಾಗಿ ಆಗುತ್ತೆ, ಮಕ್ಕಳು ಸಹ ಇಷ್ಟಪಡ್ತಾರೆ. ಇದಕ್ಕೆ ನಾನೊಂದು ಕ್ಯಾಪ್ಸಿಕಮ್ಮು, ಎಲೆಕೋಸು, ಟೊಮೊಟೊ, ಈರುಳ್ಳಿ ಮತ್ತು ಕ್ಯಾರೆಟ್ನ ತೊಗೊಂಡಿದ್ದೀನಿ. ಒಂದು ಚಿಕ್ಕ ಬೌಲಷ್ಟು ಬಟಾಣಿಯನ್ನು ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ. ನೋಡಿ ಈ ಥರ ಹಸಿ ಬಟಾಣಿ ಇದ್ದರೆ ಒಳ್ಳೆಯದು. ಹಸಿ ಬಟಾಣಿ ಇಲ್ಲ ಅಂದರೆ ಒಂದು ಸ್ವಲ್ಪ ಬಟಾಣಿನ ರಾತ್ರಿ ನೆನೆಸ್ಬಿಟ್ರೆ ಆಯಿತು. ಬೆಳಗ್ಗೆ ಅದನ್ನು ನೋಡಿ ಈ ಥರ ಬೇಯಿಸ್ಕೊಬೇಕಾಗುತ್ತೆ. ಬಟಾಣಿನ ಒಂದು ಸ್ವಲ್ಪ ಉಪ್ಪು ಮತ್ತು ನೀರು ಹಾಕ್ಬಿಟ್ಟು ಬೇಯಲಿಕ್ಕೆ ಇಟ್ಟಿದ್ದೀನಿ. 1 ಗ್ಲಾಸಷ್ಟು ನಾನಿಲ್ಲಿ ಅಕ್ಕಿಗೆ 2 ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ ರೈಸ್. ತುಂಬ ಒಂದು ಸ್ವಲ್ಪ ಜಾಸ್ತಿ ನೀರು ಸೇರಿಸ್ಬಿಟ್ರೆ ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ. ಆದರೆ ಪರ್ಫೆಕ್ಟಾಗಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರು ಹಾಕಿದರೆ ಚೆನ್ನಾಗಾಗುತ್ತೆ ರೈಸ್. ನಾನು ಸೋನಾ ಮಸೂರಿ ರೈಸ್ನ ಯೂಸ್ ಮಾಡಿದ್ದೀನಿ, ಯಾವುದೇ ರೈಸ್ನ ಯೂಸ್ ಮಾಡ್ಕೋಬೋದು. ನೋಡಿ ಇಲ್ಲಿ ಬಟಾಣಿ ಸಹ ಚೆನ್ನಾಗಿ ಬೇಯಿಸ್ಕೋಬೇಕು. ಬಟಾಣಿ ಯಾಕೆ ಅಂದರೆ ಅಲ್ಲಿ ನಾವು ಫ್ರೈ ಮಾಡುವಾಗ ಅಷ್ಟು ಬೇಯಲ್ಲ ಅದು, ಅದರಿಂದ ಇಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡ್ಬೇಕು ಬಟಾಣಿನ. ನಾನಿಲ್ಲಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ, ಒಂದೇ ಸಾಕಾಗುತ್ತೆ ಈರುಳ್ಳಿ. ತೆಳುವಾಗಿ ಯಾವುದೇ ತರಕಾರಿನ ಹಚ್ಕೊಂಡ್ರೂ ತುಂಬ ತೆಳುವಾಗಿ ಹೆಚ್ಕೋಬೇಕು. ಟೊಮೊಟೊನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಒಂದೇ ಒಂದು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಖಾರಕ್ಕೆ. ಪೆಪ್ಪರ್ ಪೌಡ್ರೆಲ್ಲ ಯೂಸ್ ಮಾಡ್ತೀವಿ ನೋಡಿ, ತುಂಬ ಖಾರ ಆಗಿಬಿಡುತ್ತೆ. ಒಂದು ಸಾಕಾಗುತ್ತೆ ಹಸಿಮೆಣಸಿನ್ಕಾಯಿ. ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ. ಎಲ್ಲವನ್ನ ಸಣ್ಣದಾಗಿ ಹೆಚ್ಕೋಬೇಕು. ಆದರೆ ತರಕಾರಿಗಳೇನಿರುತ್ತೆ ನೋಡಿ, ಫ್ರೈಡ್ ರೈಸ್ಗೆ ಸ್ವಲ್ಪ ತೆಳುವಾಗಿ ಉದ್ದುದಾಗಿ ಹೆಚ್ಕೋಬೇಕು, ಚೆನ್ನಾಗಾಗುತ್ತೆ. ತುಂಬ ತೆಳುವಾಗಿ ಹೆಚ್ಕೋಬೇಕು. ತುಂಬ ದಪ್ಪ ಹೆಚ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ನೀರು ಹಾಕದೆ ಬೇಯಿಸ್ಕೋತೀವಿ ನೋಡಿ, ಫ್ರೈ ಮಾಡ್ಕೋತೀವಿ, ಅಷ್ಟು ಬೇಯಲ್ಲ. ಅದರಿಂದ ಸ್ವಲ್ಪ ತೆಳುವಾಗಿ ಹೆಚ್ಕೋಬೇಕು. ಫಸ್ಟ್ ಇಲ್ಲಿ ನಾನು ಒಂದೇ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ. ಒಂದು ಕ್ಯಾರೆಟ್ ಸಾಕಾಗುತ್ತೆ. ನಾನು ಇಲ್ಲೊಂದು ಮೂರು ಜನಕ್ಕೆ ಮಾಡ್ತಾಯಿದ್ದೀನಿ ಅಷ್ಟೇ. ಇದನ್ನು ತುಂಬ ಜನಕ್ಕೆ ಮಾಡ್ಕೋಬೇಕು ಅಂದರೆ ಒಂದು 2ರಿಂದ 3 ಕ್ಯಾರೆಟ್ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ಅಂದರೆ ಫ್ರೈಡ್ ರೈಸ್ಗೆಲ್ಲ ತುಂಬಾ ವೆಜಿಟೇಬಲ್ಸ್ನ ಯೂಸ್ ಮಾಡಬಾರ್ದು. ಅಂದರೆ ಲೈಟಾಗಿದ್ದರೆ ಚೆನ್ನಾಗಾಗುತ್ತೆ ವೆಜಿಟೇಬಲ್ಸು. ಈಗ ರೋಡ್ ಸೈಡಲ್ಲೆಲ್ಲ ಮಾರ್ತಾರೆ ನೋಡಿ. ಒಂದು ಕ್ಯಾರೆಟ್ನ ನೋಡಿ ಇಲ್ಲಿ ನಾನು ಫಸ್ಟು ಈ ಥರ ಲೈಟಾಗಿ ಅದನ್ನು ಪೀಸ್ ಮಾಡಿಕೊಂಡು ಫುಲ್ ತೆಳುವಾಗಿ ಹೆಚ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗುತ್ತೆ, ಅದರಿಂದ ತುಂಬ ತೆಳುವಾಗಿ ಉದ್ದುದ್ದು ಹೆಚ್ಕೋತಾ ಇದ್ದೀನಿ. ನಂತರ ಅದೇನು ಕ್ಯಾಪ್ಸಿಕಮ್ ಇದೆ ನೋಡಿ, ಅದನ್ನು ಅಷ್ಟೇ, ಅದು ಬೀಜ ಎಲ್ಲ ಇದೆ ನೋಡಿ, ಅದನ್ನು ತೆಗೆದಿದ್ದೀನಿ. ಹಾಕಿದರೂ ಆಗುತ್ತೆ, ಆದರೆ ನಾನು ತೆಗೆದಿದ್ದೀನಿ ಅದನ್ನು. ಅಂದರೆ ಇದು ಲಂಚ್ ಬಾಕ್ಸ್ಗೆ ಹಾಕ್ಕೊಡ್ಬೇಕಲ್ವ, ಅದರಿಂದ ಸ್ವಲ್ಪ ಖಾರ ಆಗುತ್ತೆ ಅಂತ. ಮನೆಯಲ್ಲೇ ಯೂಸ್ ಮಾಡೋದಾದರೆ ಬೀಜ ತೆಗೆಯೋ ಅವಶ್ಯಕತೆ ಏನಿಲ್ಲ. ಕ್ಯಾಪ್ಸಿಕಮ್ನೂ ಅಷ್ಟೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಎಲೆಕೋಸನ್ನೂ ಅಷ್ಟೇ ಉದ್ದುದಾಗಿ ತೆಳ್ಳದಾಗಿ ಹೆಚ್ಕೋಬೇಕು. ತುರ್ಕೊಂಡ್ರೂ ಚೆನ್ನಾಗಾಗುತ್ತೆ. ಅದಂದರೆ ಉದ್ದ ಉದ್ದ ತುರ್ಕೋತೀವಿ ನೋಡಿ, ಆ ಥರ ತುರ್ಕೊಂಡ್ರೂ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಈ ಥರ ತೆಳ್ಳವಾಗಿ ಉದ್ದುದಾಗಿ ಹೆಚ್ಕೊಂಡ್ರೂ ಸಹ ಚೆನ್ನಾಗಾಗುತ್ತೆ. ಬೀನ್ಸ್ ಇದ್ದರೂ ಅಷ್ಟೇ, ಬೀನ್ಸ್ನೂ ಅಷ್ಟೇ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ನೋಡಿ ಇಷ್ಟು ವೆಜಿಟೇಬಲ್ಸ್ನ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅರ್ಧ ಎಲೆಕೋಸನ್ನ ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ, ತುಂಬ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ನಾನು ಎಲೆಕೋಸನ್ನ ಕಟ್ ಮಾಡಿಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಅದನ್ನು. ಈಗ ನೋಡಿ ಬಟಾಣಿನೂ ಅಷ್ಟೇ ಪೂರ್ತಿಯಾಗಿ ಬೇಯಿಸ್ಕೋಬೇಕು ಬಟಾಣಿನ, ಯಾಕೆಂದರೆ ಅಲ್ಲಿ ಬೇಯಲ್ಲ ಅದು. ನೋಡಿ ಈ ಥರ ಫುಲ್ ಸಾಫ್ಟ್ ಆಗಬೇಕು ಬಟಾಣಿ. ಪೂರ್ತಿಯಾಗಿ ಬೆಂದಿದೆ ಬಟಾಣಿ. ಈಗ ಫ್ರೈಡ್ ರೈಸ್ನ ಮಾಡಲಿಕ್ಕೆ ನಾನಿಲ್ಲಿ ಬಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಆಯಿಲ್ಗಿನ ಬಟರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಅದರಿಂದ ನಾನೊಂದು 2 ಸ್ಪೂನಷ್ಟೇ ಇಲ್ಲಿ ಬಟರ್ನ ಹಾಕೋತಾ ಇದ್ದೀನಿ. ಮತ್ತು ಬಟರ್ನ ಹಾಕ್ಕೊಳ್ಳುವಾಗ ಸ್ವಲ್ಪ ಜೋಪಾನ, ತುಂಬ ಬಾಣಲಿ ಏನಾದರೂ ಕಾಯ್ದುಬಿಟ್ಟಿದ್ರೆ ಬಟರ್ ಸೀದೋಗ್ಬಿಡುತ್ತೆ. ಅದರಿಂದ ಫಸ್ಟು ಬಟರ್ನ ಬಾಣಲಿಯನ್ನು ಕಾಯಿಸ್ಬಿಟ್ಟು ಬಾಣಲಿನ ಪೂರ್ತಿ ಸಿಮ್ ಮಾಡಿ, ಇಲ್ಲಾಂದರೆ ಆಫ್ ಮಾಡಿಬಿಟ್ಟು ಬಟರ್ನ ಹಾಕ್ಕೊಂಡು ಆಮೇಲೆ ಮತ್ತೆ ಸ್ಟವ್ನ ಆನ್ ಮಾಡಿಕೊಂಡ್ರೆ ಬಟರ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬ್ಲ್ಯಾಕ್ ಬಂದುಬಿಡುತ್ತೆ ನೋಡಿ, ಬೇಗ ಸೀದೋಗ್ಬಿಡುತ್ತೆ ಅದು. ಅಂಗಡಿ ಬಟರ್ ಅಂದರೆ ಪ್ರೋಸೆಸ್ಡ್ ಅಲ್ವಾ, ಅದು ಅಂಗಡಿದಲ್ವಾ, ಅಂಗಡಿಯಿಂದ ತಂದಿರ್ತೀವಿ ನೋಡಿ. ಮನೆಯಲ್ಲೇ ಮಾಡಿದ ಬಟರ್ ಅಷ್ಟು ಬೇಗ ಸಿಯಲ್ಲ. ಅಂದರೆ ನೋಡಿಕೊಂಡು ಆಫ್ ಮಾಡಿಬಿಟ್ಟು ಬಟರ್ ಹಾಕ್ಕೊಂಡು ನಂತರ ಅದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿಯನ್ನು, ಇದಕ್ಕೆ ಸಾಸಿವೆ ಏನೂ ಬೇಡ ಫ್ರೈಡ್ ರೈಸ್ಗೆ. ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಬಟಾಣಿಯನ್ನು ಹಾಕ್ಕೊಂಡು ಬಟಾಣಿನೂ ಅಷ್ಟೇ ಫ್ರೈ ಆದಮೇಲೆ ಫಸ್ಟು ಕ್ಯಾರೆಟ್ ಹಾಕೋತಾ ಇದ್ದೀನಿ, ಯಾಕೆಂದರೆ ಕ್ಯಾರೆಟ್ ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ. ಬೀನ್ಸ್ ಇದ್ದರೂ ಅಷ್ಟೇ, ಬೀನ್ಸ್ನ ಫಸ್ಟ್ ಹಾಕೋಬೇಕಾಗುತ್ತೆ. ಇವೆಲ್ಲ ಒಂದು ಸ್ವಲ್ಪ ಅಂದರೆ 2 ನಿಮಿಷ ಫ್ರೈ ಮಾಡ್ಕೋತಾ ಹೋಗಬೇಕು ಬಟರಲ್ಲಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಆಯಿಲ್ ಯೂಸ್ ಮಾಡೋದು ಬೇಡ, ಫ್ರೈಡ್ ರೈಸ್ಗೆ ಬಟರ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು. ಒಂದು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ನೋಡಿ. ನೀರನ್ನು ಸೇರಿಸ್ತಾ ಇಲ್ಲ ನಾನು, ನೀಟಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಈ ಥರ ನೋಡಿ ಮುಚ್ಚಿ ಒಂದು 5 ನಿಮಿಷ ಆ ಥರ ಬೇಯಿಸ್ಕೊಬೇಕು. ಮತ್ತು ಈ ಥರ ತಿರುಗಿಸ್ಕೊತಾ ಇರಬೇಕು, ಇಲ್ಲಾಂದರೆ ಏನಾಗ್ಬಿಡುತ್ತೆ ಒತ್ತುತ್ತೆ ನೋಡಿ ಕೆಳಗೆ ಪಾತ್ರೆಯಲ್ಲಿ, ಹಂಗಾಗ್ಬಿಡುತ್ತೆ. ಈಗ ನೋಡಿ ಸ್ವಲ್ಪ ನಾನು ಅರ್ಧದಷ್ಟು ಕ್ಯಾರೆಟ್ ಫ್ರೈ ಆದಮೇಲೆ ಅದಕ್ಕೆ ಎಲೆಕೋಸನ್ನ ಸೇರಿಸ್ತಾ ಇದ್ದೀನಿ. ಎಲೆಕೋಸನ್ನ ನೋಡಿ ಈ ಥರ ತೆಳುವಾಗಿ ಉದ್ದುದಾಗಿ ಹೆಚ್ಕೊಂಡಿದ್ದೀನಿ. ಎಲೆಕೋಸು ಬೇಗ ಬೆಂದುಬಿಡುತ್ತೆ ಅದರಿಂದ.
ಮತ್ತು ನೀರಲ್ಲಿ ಹಾಕಿಟ್ಟಿರ್ತೀವಿ ನೋಡಿ, ನೀರಿನ ಅಂಶನೂ ಸ್ವಲ್ಪ ಇರುತ್ತಲ್ವ, ಅದರಿಂದ ಬೇಗ ಫ್ರೈ ಆಗಿಬಿಡುತ್ತೆ ಅದು. ಇದನ್ನು ಅಷ್ಟೇ 2 ನಿಮಿಷ ಫ್ರೈ ಮಾಡ್ಕೋಬೇಕು. ನಾವು ಏನೇನು ಸೇರಿಸ್ತಾ ಹೋಗ್ತೀವಿ, ಬಟರಲ್ಲಿ ಫ್ರೈ ಆದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ ನಾನಿಲ್ಲಿ ಕ್ಯಾಪ್ಸಿಕಮ್ನ ಸೇರಿಸ್ಕೊತಾ ಇದ್ದೀನಿ. ಈಗ ಇಷ್ಟನ್ನು ಸೇರಿಸ್ಬಿಟ್ಟು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಮತ್ತು ಈಗ ಟೊಮೊಟೊವನ್ನು ಸೇರಿಸ್ಬಿಟ್ಟು ಅಷ್ಟೇ 2 ನಿಮಿಷ ಫ್ರೈ ಮಾಡ್ಕೋಬೇಕು. ಅಂದರೆ ಪೂರ್ತಿಯಾಗಿ ನಾನು ಸಿಮ್ಮಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ, ಫ್ಲೇಮ್ನ ಕಡಿಮೆ ಇಟ್ಕೊಂಡಿರ್ತೀನಿ. ಅದರಿಂದ ಈ ಅಡುಗೆನ ಮಾಡಬೇಕಾದ್ರೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಂದು ಅರ್ಧ ಗಂಟೆ ಅಂತೂ ತೊಗೊಳುತ್ತೆ. ಅದರಿಂದ ಮುಂಚೆನೇ ನಾವು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬ ಒಳ್ಳೆಯದು. ಅಲ್ಲಿ ಕಟ್ ಮಾಡಿಬಿಟ್ಟು ಹಾಕ್ಲಿಕ್ಕೆ ಸೇರಿಸಲಿಕ್ಕೆ ಆಗಲ್ಲ. ಅದರಿಂದ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ಮಾಡಿಬಿಡ್ಬೋದು ನೋಡಿ. ಈ ಥರ ಫುಲ್ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಕೆಲವರು ತುಂಬ ಕ್ರಂಚಿನೆಸ್ನ ಇಷ್ಟಪಡಲ್ಲ ನೋಡಿ, ಹಸಿ ಅಂದರೆ ಅರ್ಧ ಬಾಯ್ಲಾಗಿಬಿಟ್ರೆ ಅದನ್ನು ತಿನ್ನುವಾಗ ಹಸಿಯಾಗಿ ಹಾಗೆ ಸಿಕ್ಬಿಡುತ್ತೆ ನೋಡಿ, ಇಷ್ಟಪಡಲ್ಲ. ಅದರಿಂದ ಪೂರ್ತಿಯಾಗಿ ಒಂದು ಸ್ವಲ್ಪ ಒಂದು 80% ಅಷ್ಟು ಕುಕ್ ಮಾಡ್ಕೊಳ್ಳೇಬೇಕಾಗುತ್ತೆ ನಾವಿಲ್ಲಿ ವೆಜಿಟೇಬಲ್ಸ್ನ. ಈಗ ಒಂದು 80% ಅಷ್ಟು ಕುಕ್ ಆಗಿದೆ. ನಾನೀಗ ಇದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ತುಂಬ ಉಪ್ಪು ಬೇಡ ಇದಕ್ಕೆ, ಏಕೆಂದರೆ ಸಾಸ್ಗಳಲ್ಲಿ ಉಪ್ಪಿರುತ್ತೆ ನೋಡಿ ಅದರಿಂದ. ಈಗ ಒಂದು 2ರಿಂದ 3 ಸ್ಪೂನಷ್ಟು ಟೊಮೊಟೊ ಕೆಚಪ್ ಹಾಕಿದ್ದೀನಿ. 1 ಸ್ಪೂನಷ್ಟು ಸೋಯಾ ಸಾಸ್ನ ಹಾಕೋತಾ ಇದ್ದೀನಿ. ನಾನು ಸೋಯಾ ಸಾಸ್ನ ಜಾಸ್ತಿ ಹಾಕಲ್ಲ, ಒಂದು 2 ಸ್ಪೂನಷ್ಟು ಸೇರಿಸಿದ್ರೂ ಸಹ ತುಂಬ ಚೆನ್ನಾಗಾಗುತ್ತೆ. ನಾನು 1 ಸ್ಪೂನಷ್ಟು ಮಾತ್ರ ಹಾಕೋತೀನಿ. ಟೊಮೊಟೊ ಕೆಚಪ್ ಮಾತ್ರ ಒಂದು 3 ಸ್ಪೂನಷ್ಟು ಸೇರಿಸ್ಕೊಬೇಕಾಗುತ್ತೆ. ಏಕೆಂದರೆ ಟೊಮೊಟೊ ಒಂದೇ ಸೇರಿಸಿದ್ದೆ ನೋಡಿ, ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಅಷ್ಟೇ ಸಾಕು. ಚಿಲ್ಲಿ ಸಾಸ್ ಇದ್ದರೆ ಯಾರಿಗೆ ತುಂಬ ಸ್ವಲ್ಪ ಖಾರವಾಗಿರಬೇಕು, ಒಂದು ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ ಇರ್ಬೋದು, ಇಲ್ಲಾಂದರೆ ಗ್ರೀನ್ ಚಿಲ್ಲಿ ಸಾಸ್ ಇರ್ಬೋದು, ಸೇರಿಸಿದ್ರೆ ತುಂಬ ಚೆನ್ನಾಗಾಗುತ್ತೆ. ನಾನು ಅದೆಲ್ಲ ಸೇರಿಸಲ್ಲ, ಏಕೆಂದರೆ ಖಾರ ಆಗಿಬಿಟ್ರೆ ಅಷ್ಟು ಲಂಚ್ ಬಾಕ್ಸ್ಗೆಲ್ಲ ಚೆನ್ನಾಗಾಗಲ್ಲ ಅಂತ. ಈಗ ನೋಡಿ ರೈಸ್ ಉದ್ರುದ್ರಾಗಿ ಮಾಡ್ಕೊಂಡಿರ್ತೀವಿ ನೋಡಿ, ಅದನ್ನು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು, ಮತ್ತು ಒಂದು ಸ್ವಲ್ಪ ಉಪ್ಪು ಶಾರ್ಟೇಜ್ ಅನ್ನಿಸ್ತು, ಅದಕ್ಕೆ ಒಂದು 1/4 ಸ್ಪೂನಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತ. ಮಕ್ಕಳಂತೂ ತುಂಬ ಇಷ್ಟಪಟ್ಬಿಟ್ಟು ತಿಂತಾರೆ, ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ. ಈಗ ಹೊರಗಡೆ ಎಲ್ಲ ಫ್ರೈಡ್ ರೈಸ್ ತಿಂತೀವಿ ನೋಡಿ, ಆ ಥರ ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ನಾನು ಇವತ್ತಿಲ್ಲಿ ವಾಟರ್ ಮಿಲನ್ನ ಕೊಡ್ತಾಯಿದ್ದೀನಿ. ಅಂದರೆ ಯಾವುದೇ ಒಂದು ಫ್ರೂಟ್ಸ್ ಚೆನ್ನಾಗಾಗುತ್ತೆ. ಆ್ಯಪಲ್ ಇರ್ಬೋದು, ಇಲ್ಲಾಂದರೆ ಬನಾನಾ ಕೊಡ್ತೀನಿ. ಇವತ್ತು ವಾಟರ್ ಮಿಲನ್ ಇತ್ತು ನೋಡಿ, ವಾಟರ್ ಮಿಲನ್ನ ಪೀಸ್ ಮಾಡಿಬಿಟ್ಟು ಕೊಡ್ತೀನಿ. ಈ ಥರ ಪೀಸ್ ಮಾಡಿಬಿಟ್ಟು ಕೊಟ್ಟರೆ ಆಯಿತು. ಅದಕ್ಕೆ ಉಪ್ಪು ಖಾರ ಬೇಕಿದ್ರೆ ಉಪ್ಪು ಖಾರನ ಒಂದು ಸಪ್ರೇಟ್ ಬೌಲಿಗೆ ಹಾಕ್ಕೊಟ್ರೂ ಸಹ ಚೆನ್ನಾಗಾಗುತ್ತೆ. ನಾನು ಇದನ್ನು ಬ್ರೇಕ್ಫಾಸ್ಟ್ಗೆ ಮಾಡಿದ್ದೆ. ಬ್ರೇಕ್ಫಾಸ್ಟ್ಗೂ ಸಹ ತುಂಬ ಚೆನ್ನಾಗಾಗುತ್ತೆ ಇದು. ಇಲ್ಲಾಂದರೆ ಒಂದು ಟೈಮ್ಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆಲ್ಲ ಈಗ ಹೊರಗಡೆ ಔಟ್ಸೈಡ್ಗೆ ಹೋಗಿ ತಿನ್ನಬೇಕು ಅನಿಸುತ್ತೆ ನೋಡಿ, ಆ ಟೈಮಲ್ಲಿ ಈಗ ಮಧ್ಯಾಹ್ನ ರೈಸ್ ಮಾಡಿದ್ದು ಮಿಕ್ಕಿರುತ್ತೆ ನೋಡಿ, ಆವಾಗ ಇಮಿಡಿಯೇಟಾಗಿ ಮಾಡ್ಕೊಂಡ್ಬಿಡ್ಬೋದು, ತುಂಬ ಚೆನ್ನಾಗಾಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲೂ ಸಹ ಮಕ್ಕಳಿಗೆ, ಇಲ್ಲಾಂದರೆ ಮಕ್ಕಳು ಸ್ಕೂಲಿಂದ ಬರ್ತಾರೆ ನೋಡಿ, ಆ ಟೈಮಲ್ಲಿ ಮಾಡಿಕೊಟ್ರೂ ಸಹ ತುಂಬ ಚೆನ್ನಾಗಾಗುತ್ತೆ. ಇದನ್ನು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಡಿದ್ದೆ, ಹಾಗೆ ಲಂಚ್ ಬಾಕ್ಸ್ಗೂ ಸಹ ಇದನ್ನೇ ಪ್ಯಾಕ್ ಮಾಡಿಬಿಟ್ಟು ಕೊಟ್ಟಿದ್ದೆ. ಲಂಚ್ ಬಾಕ್ಸ್ಗೂ ಸಹ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ. ನಾನೊಂದು ಬಾಕ್ಸ್ಗೆ ವಾಟರ್ ಮಿಲನ್ ಹಾಕಿದ್ದೆ, ಮತ್ತು ಒಂದು ಬಾಕ್ಸ್ಗೆ ಅದೇನು ಫ್ರೈಡ್ ರೈಸ್ ಮಾಡಿದ್ದೀನಿ ನೋಡಿ ಅದನ್ನು ಸೇರಿಸಿದ್ದೆ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಅಂದರೆ ಸ್ವಲ್ಪ ಸಾಸ್ಗಳನ್ನ ಯೂಸ್ ಮಾಡ್ತೀವಿ ನೋಡಿ, ತುಂಬ ಚೆನ್ನಾಗಾಗುತ್ತೆ ನೋಡಿ. ಕಲರ್ ಸಹ ಎಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ, ತುಂಬ ಟೇಸ್ಟಿಯಾಗಿ ಸಹ ಬರುತ್ತೆ. ಮತ್ತು ಒಂದೇ ಟೈಮ್ಗೆ ಇದು ಖಾಲಿ ಆಗಿಬಿಡುತ್ತೆ, ಅಷ್ಟು ಮಿಕ್ಕೋದಿಲ್ಲ. ಏಕೆಂದರೆ ನಾನು ಅಷ್ಟೇ 3 ಜನಕ್ಕಾಗೋ ಅಷ್ಟು ಮಾತ್ರ ಮಾಡಿದ್ದೀನಿ ನೋಡಿ. 3 ಜನಕ್ಕೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ರೆಸಿಪಿಯಲ್ಲಿ. ತುಂಬ ಜನಕ್ಕೆ ಮಾಡ್ಕೋತೀವಿ ಅನ್ನೋದಾದರೆ ಒಂದು ಸ್ವಲ್ಪ ಕೆಚಪ್ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕಾಗುತ್ತೆ ಅಷ್ಟೇ ನೋಡಿ. ಲಂಚ್ ಬಾಕ್ಸ್ಗೂ ಸಹ ತುಂಬ ಚೆನ್ನಾಗಾಗುತ್ತೆ. ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ, ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಒಂದು ಅದೇನು ಚಾನಲ್ನಲ್ಲಿ ನೋಡಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದರೆ ಇಮಿಡಿಯೇಟಾಗಿ ನನ್ನ ವಿಡಿಯೋ ನಿಮಗೆ ರೀಚ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.